ಬ್ಯಾಂಕ್ಗಳು, ಕ್ರೆಡಿಟ್ ಕಾರ್ಡ್ಗಳು ಅಥವಾ ಆನ್ಲೈನ್ ಪೇಮೆಂಟ್ಗಳು ಅಸ್ತಿತ್ವದಲ್ಲಿರೋದಕ್ಕೂ ಬಹಳ ಮೊದಲೇ ಜನರು ಸಾಲ ಕೊಡೋ ಮತ್ತು ತಗೊಳ್ಳೋ ಸರಳ ಮಾರ್ಗಗಳನ್ನು ಕಂಡುಕೋಬೇಕಾಗಿತ್ತು. ಕಾಗದ ಪತ್ರಗಳಿಲ್ಲ, ಕ್ರೆಡಿಟ್ ಸ್ಕೋರ್ಗಳಿಲ್ಲ, ನಂಬಿಕೆ, ಗೌರವ ಮತ್ತು ಬೀಜಗಳ ಚೀಲ ಮಾತ್ರ. ನಿಜವಾಗ್ಲೂ, ಯಾಕಂದ್ರೆ ಆರಂಭಿಕ ಕೃಷಿ ಸಮುದಾಯಗಳಿಗೆ ಸಂಪತ್ತು ಅನ್ನೋದು ಹಣದ ರೂಪದಲ್ಲಿ ಬರ್ತಾ ಇರಲಿಲ್ಲ. ಆಹಾರ ಬೆಳಿಬೇಕು, ಕೃಷಿ ಮಾಡಬೇಕು ಅಂದ್ರೆ ಬೀಜಗಳಂತೂ ಬೇಕಾಗಿದ್ವು. ಒಂದು ವೇಳೆ ಇಲ್ಲದೆ ಇದ್ರೆ ಕೃಷಿಗೆ ಬೇಕಾದ ಬೀಜಗಳನ್ನ ಸಾಲ ತಗೋಬೇಕಾಗ್ತಿತ್ತು. ಅಲಿ ಅಂತ ಒಬ್ಬ ರೈತ ಇದ್ದಾನೆ ಅಂದ್ಕೊಳ್ಳಿ. ಅವನು ತನ್ನ ನೆರೆಯವರಿಂದ ತನ್ನ ಹೊಲಗಳಲ್ಲಿ ಬಿತ್ತನೆ ಮಾಡೋದಕ್ಕೆ 1 ಚೀಲ ಬಾರ್ಲಿ ಬೀಜಗಳನ್ನ ಸಾಲ ತಗೋತಾನೆ. ತಿಂಗಳುಗಳು ಕಳೆಯತ್ತೆ, ಮಳೆನೂ ಅನುಕೂಲಕರವಾಗೇ ಬರುತ್ತೆ. ಅವನ ಭೂಮಿ ಬೆಳೆಗಳಿಂದ ತುಂಬಿ ಬಂಗಾರದ ಬೆಲೆ ಬಾಳತ್ತೆ. ಕೊಯ್ಲಿನ ಸಮಯದಲ್ಲಿ ಅವನು ತನ್ನ ಧಾನ್ಯಗಳನ್ನ ಚೀಲಗಳಲ್ಲಿ ತುಂಬಿಸ್ತಾನೆ. ತಾನು ಸಾಲ ತಗೊಂಡ 1 ಚೀಲ ಬೀಜಗಳನ್ನ ಹಿಂದಿರುಗಿಸ್ತಾನೆ. ನ್ಯಾಯೋಚಿತವಾಗೇ ಇದೆ ತಾನೆ? ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಕೇವಲ 1 ಚೀಲವನ್ನ ಮರಳಿ ಕೊಡೋದು ನಿಜವಾಗಿಯೂ ನ್ಯಾಯೋಚಿತ ಹೌದಾ? ಹಾಗೆ ನೋಡಿದ್ರೆ ಆ ಬೀಜಗಳು ಹೊಲ ತುಂಬ ಬೆಳೆ ಬೆಳೆಯುವುದಕ್ಕೆ ಸಹಾಯ ಮಾಡಿದ್ವು. ಸಾಲ ಕೊಟ್ಟೋರ್ಗೆ ಏನ್ ಲಾಭ ಆಯಿತು? ಇದೇ ಪ್ರಶ್ನೆ ಸಾವಿರಾರು ವರ್ಷಗಳ ಹಿಂದೆ ಪ್ರಾಚೀನ ಸುಮೇರ್ನಲ್ಲಿ ಎದ್ದಿತ್ತು. ಬೆಳೆ ಕೊಯ್ಲಿನ ನಂತರ ಏನನ್ನ ಹಿಂದಿರುಗಿಸಬೇಕು ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರು ತೀರ್ಪು ನೀಡಬೇಕಾಗಿತ್ತು. ಮತ್ತು ಹಣಕಾಸಿನ ಇತಿಹಾಸವನ್ನು ರೂಪಿಸಿದ ಒಂದು ನಿರ್ಣಯದಲ್ಲಿ ನ್ಯಾಯಾಧೀಶರು ಸಾಲ ಕೊಟ್ಟೋನು ಮೂಲದಲ್ಲಿ ಕೊಟ್ಟದ್ದಕ್ಕಿಂತ ಹೆಚ್ಚಿನದನ್ನು ಪಡೆಯೋದಕ್ಕೆ ಅರ್ಹ ಅಂತ ನಿರ್ಧರಿಸಿದ್ರು. ಹಾಗಾಗಿ ಸಾಲ ಕೊಟ್ಟೋರ ದಾನಶೀಲತೆ ಮತ್ತು ನಂಬಿಕೆಗೆ ಪ್ರತಿಫಲವಾಗಿ ಅಲ್ಲಿ ಸ್ವಲ್ಪ ಹೆಚ್ಚುವರಿ ಬೀಜಗಳನ್ನು ಹಿಂದಿರುಗಿಸಬೇಕು ಅಂತ ತೀರ್ಪು ಕೊಡಲಾಯಿತು. ಆ ಹೆಚ್ಚುವರಿ ಮೊತ್ತವೇ ಬಡ್ಡಿ ಅಥವಾ ಇಂಟ್ರೆಸ್ಟ್. ಮತ್ತು ಅಷ್ಟರಲ್ಲಿ ಒಂದು ಕಲ್ಪನೆ ಹುಟ್ಟುಕೊಂಡಿತು. ಸಂಪತ್ತು ಕಾಲಾನುಕ್ರಮದಲ್ಲಿ ಬೆಳಿಬಹುದು, ಕೇವಲ ಮಣ್ಣಿನಲ್ಲಿ ಮಾತ್ರ ಅಲ್ಲ, ಬೆಲೆಯಲ್ಲೂ ಸಹ. ಈಗ ಕೆಲವು ಶತಮಾನಗಳಷ್ಟು ಮುಂದಕ್ಕೆ ಹೋಗೋಣ. ಆಗ ಈ ಸರಳ ಕಲ್ಪನೆ ವಿಕಸನಗೊಳ್ಳೋದಕ್ಕೆ ಶುರುವಾಯಿತು. ಕ್ರಿಸ್ತಪೂರ್ವ ಸುಮಾರು 2450ರಲ್ಲಿ 2 ಪ್ರಾಚೀನ ಮೆಸೊಪೊಟೇಮಿಯನ್ ನಗರಗಳಾದ ಲಗಾಷ್ ಮತ್ತು ಉಮ್ಮ ನಡುವೆ ದೀರ್ಘಕಾಲದ ವೈಷಮ್ಯ ಇತ್ತು. ಗುಡೇನಾ ಅನ್ನೋ ಫಲವತ್ತಾದ ಪ್ರದೇಶದ ಮೇಲೆ 2 ನಗರಗಳು ನಿಯಂತ್ರಣ ಬಯಸಿದ್ವು. ವರ್ಷಗಳ ಕಾಲ ನಡೆದ ಯುದ್ಧ ಶಾಂತಿ ಒಪ್ಪಂದದಲ್ಲಿ ಕೊನೆಯಾಯಿತು. ಗಡಿಗಳನ್ನ ಮಾಡಲಾಯಿತು, ಸಂಧಾನ ಆಯಿತು, ಯುದ್ಧ ಮುಗೀತು ಅನ್ನೋ ಹಾಗೆ ಎಲ್ರೂ ಇದ್ರು. ಆದರೆ ಈ ಶಾಂತಿ ಬಹಳ ಕಾಲ ಉಳಿಲಿಲ್ಲ. ಉಮ್ಮ ನಗರ ಒಪ್ಪಂದವನ್ನ ಮುರಿದು ಗಡಿಯನ್ನ ದಾಟಿ ಲಗಾಷ್ ನಗರದ ಮೇಲೆ ದಾಳಿ ಮಾಡಿತು. ಕೋಪಗೊಂಡ ಲಗಾಷ್ನ ರಾಜ ಎಂಟೆಮೆನ ಪ್ರತಿ ದಾಳಿ ನಡೆಸ್ದ ಹಾಗೂ ಗೆದ್ದ. ಆದರೆ ನಷ್ಟ ಪರಿಹಾರಕ್ಕಾಗಿ ತಕ್ಷಣದ ಏಕಮುಖ ಪಾವತಿಯನ್ನ ಡಿಮಾಂಡ್ ಮಾಡೋ ಬದಲು ಎಂಟೆಮೆನ ಹೆಚ್ಚು ಬುದ್ಧಿವಂತಿಕೆಯಿಂದ ಏನ್ ಮಾಡ್ದ ಗೊತ್ತಾ? ಅವನು ಉಮ್ಮ ನಗರಕ್ಕೆ ನಷ್ಟ ಪರಿಹಾರವಾಗಿ ಬಾರ್ಲಿಯನ್ನ ಸಾಲವಾಗಿ ಕೊಡೋದಕ್ಕೆ ನಿರ್ಧರಿಸಿದ. ಆದರೆ ಇಲ್ಲೊಂದು ವಿಚಿತ್ರ ಎದುರಾಯಿತು. ಉಮ್ಮ ನಗರ ಬಾರ್ಲಿಯನ್ನ ಮರಳಿ ಪಾವತಿ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೋ ಅಷ್ಟು ಹೆಚ್ಚು ಬಾರ್ಲಿ ಅವರ ಸಾಲದ ಖಾತೆಗೆ ಜಮೆಯಾಗ್ತಾ ಹೋಯಿತು. ಮೂಲ ಸಾಲಕ್ಕೆ ಅನ್ವಯವಾಗೋ ಸಾಲದ ಬಡ್ಡಿ ಮೇಲೆ ಇನ್ನಷ್ಟು ಇಂಟ್ರೆಸ್ಟ್ ಸೇರ್ಪಡೆಯಾಯಿತು. ಅಂದರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್. ಇದೇ ಚಕ್ರ ಬಡ್ಡಿ ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್. ಇದು ಒಂದು ಚತುರ ತಂತ್ರ ಮಾತ್ರ ಅಲ್ಲ, ಆ ಕಾಲಕ್ಕೆ ಒಂದು ಕ್ರಾಂತಿಯೇ ಆಯಿತು. 4000 ವರ್ಷಕ್ಕೂ ಹಿಂದಿನ ಈ ವಿಚಾರ ನಮಗೆ ಹೇಗೆ ತಿಳಿತು ಅಂತೀರಾ? ಆಗ ಬರೆದಿಡೋದಕ್ಕೆ ಈಗಿನ ಥರ ಕಾಗದಗಳಾಗಲಿ ಎಲೆಕ್ಟ್ರಾನಿಕ್ ಸಾಧನಗಳಾಗಲಿ ಇರಲಿಲ್ಲ. ಆಗೆಲ್ಲ ಮುಖ್ಯವಾದ ವಿಷಯಗಳನ್ನು ಮಣ್ಣಿನ ಫಲಕಗಳಲ್ಲಿ ಅಚ್ಚು ಹಾಕ್ತಾ ಇದ್ರು. ಅದೆಷ್ಟೋ ವರ್ಷಗಳ ಬಳಿಕ ಇತಿಹಾಸಜ್ಞರು ಅದನ್ನ ಕಂಡು ಓದಿ ಅರ್ಥ ಮಾಡಿಕೊಂಡ್ರು. ಈ ಚಕ್ರಬಡ್ಡಿಯ ವಿವರಗಳನ್ನು ಮಣ್ಣಿನ ಫಲಕಗಳ ಮೇಲೆ ದಾಖಲಿಸಲಾಗಿತ್ತು. ಸ್ಟೀಲ್ ಆಫ್ ದಿ ವಲ್ಚರ್ಸ್ ಅಂತ ಕರೆಯಲ್ಪಡೋ ಒಂದು ಫಲಕ ಸೇರಿದ ಹಾಗೆ ಈ ದಾಖಲೆಗಳು ಮಾನವ ಇತಿಹಾಸದಲ್ಲಿನ ಅತ್ಯಂತ ಪ್ರಾಚೀನ ಲಿಖಿತ ದಾಖಲೆಗಳಲ್ಲಿ ಸೇರಿವೆ. ಮತ್ತು ಅವು ಕೇವಲ ಯುದ್ಧದ ಕಥೆಗಳನ್ನು ಮಾತ್ರ ಹೇಳಲ್ಲ, ಕಾಲಾನುಕ್ರಮದಲ್ಲಿ ಹಣ ಹೇಗೆ ಬೆಳೆಯುತ್ತೆ ಅನ್ನೋದನ್ನು ಮಾನವ ಕುಲ ಹೇಗೆ ಕಂಡುಹಿಡಿಯಿತು ಅನ್ನೋ ಕಥೆಯನ್ನು ಹೇಳುತ್ತವೆ. ಶತಮಾನಗಳಲ್ಲಿ ಈ ಪಾಠ ಗಟ್ಟಿಯಾಯಿತು. ಹಣ ಬೀಜಗಳ ಹಾಗೆ ನಿಶ್ಚಲವಾಗಿ ಕೂತ್ಕೊಳ್ಳೋದಿಲ್ಲ. ಮತ್ತು ನೀವು ಅದನ್ನು ಸಾಲವಾಗಿ ಕೊಟ್ಟರೆ ಅಥವಾ ಉಳಿತಾಯ ಮಾಡಿದರೆ ಅಥವಾ ಬುದ್ಧಿವಂತಿಕೆಯಿಂದ ಹೂಡಿಕೆ ಅಂದರೆ ಇನ್ವೆಸ್ಟ್ ಮಾಡಿದ್ರೆ ಅದು ಬೆಳೆಯುತ್ತೆ ಅನ್ನೋದನ್ನು ಜನ ಅರಿತುಕೊಂಡ್ರು.
ಮತ್ತು ನೀವು ಅದನ್ನು ಸಾಕಷ್ಟು ಕಾಲ ಬಿಟ್ಟರೆ ಅದು ಗಳಿಸಿದ ಇಂಟ್ರೆಸ್ಟ್ನಿಂದ ಇನ್ನಷ್ಟು ಇಂಟ್ರೆಸ್ಟ್ ಗಳಿಸೋದಕ್ಕೆ ತೊಡಗತ್ತೆ. ಇದೇ ಚಕ್ರಬಡ್ಡಿಯ ಮಾಯೆ. ಇಂದು ಚಕ್ರಬಡ್ಡಿಯನ್ನು ಸಾಮಾನ್ಯವಾಗಿ ಸಂಪತ್ತಿನ ಸೂತ್ರ ಅಂತ ಕರೆಯಲಾಗುತ್ತೆ. ನಿಮ್ಮ ಉಳಿತಾಯವನ್ನು ಬೆಳೆಸೋದಕ್ಕೆ ಬ್ಯಾಂಕ್ಗಳು ಇದನ್ನೇ ಬಳಸುತ್ತವೆ. ಸಂಪತ್ತನ್ನು ಕಟ್ಟೋದಕ್ಕೆ ಹೂಡಿಕೆದಾರರು ಇದನ್ನೇ ಅವಲಂಬಿಸಿರ್ತಾರೆ. ಸರ್ಕಾರಗಳು ಇತರ ದೇಶಗಳಿಗೆ ಹಣವನ್ನು ಹೇಗೆ ಸಾಲ ಕೊಡತ್ವೆ ಮತ್ತು ದಶಕಗಳಲ್ಲಿ ಅದನ್ನು ಹೇಗೆ ಬೆಳೆಸತ್ವೆ ಅನ್ನೋದನ್ನು ಈ ಚಕ್ರಬಡ್ಡಿಯಿಂದ ಅರ್ಥ ಮಾಡ್ಕೋಬಹುದು. ಸಂಖ್ಯೆಗಳು ಈಗ ದೊಡ್ಡದಾಗಿರ್ಬೋದು ಮತ್ತು ವ್ಯವಸ್ಥೆ ಹೆಚ್ಚು ಸಂಕೀರ್ಣವಾಗಿರ್ಬೋದು, ಆದರೆ ತತ್ವ ಮಾತ್ರ ಒಂದೇ ಆಗಿರುತ್ತೆ. ಸಮಯ ಸಣ್ಣ ಮೊತ್ತಗಳನ್ನು ದೊಡ್ಡದಾಗಿಸುತ್ತೆ. ಆದರೆ ಈ ಕಥೆಗೆ ಇನ್ನೊಂದು ಮುಖ ಕೂಡ ಇದೆ. ಚಕ್ರಬಡ್ಡಿ ಸಂಪತ್ತನ್ನು ಕಟ್ಟೋದಕ್ಕೆ ಸಹಾಯ ಮಾಡಿದ ಹಾಗೆ ಅದು ಜನರನ್ನ ಸಾಲದ ಚಕ್ರಗಳಲ್ಲಿ ಸಿಕ್ಕಿ ಹಾಕ್ಸೋದಕ್ಕೂ ಕಾರಣ ಆಗುತ್ತೆ. ಇತಿಹಾಸದಲ್ಲಿ ಇಂತಹ ಎಚ್ಚರಿಕೆಯ ಕಥೆಗಳು ಸಾಕಷ್ಟಿವೆ. ಮಧ್ಯಯುಗದ ಯುರೋಪ್ನಲ್ಲಿ ಇಂಟ್ರೆಸ್ಟ್ ಅನ್ನ ವಸೂಲು ಮಾಡೋದನ್ನ ಪಾಪ ಅಂತ ಪರಿಗಣಿಸಲಾಗಿತ್ತು. ಶ್ರೀಮಂತರು ಬಡವರನ್ನ ಶೋಷಿಸೋದಕ್ಕೆ ಇದು ಅವಕಾಶ ನೀಡುತ್ತೆ ಅನ್ನೋ ಭಯದಿಂದ ಅನೇಕ ಮತಗಳು ಈ ಪದ್ಧತಿಯನ್ನ ನಿಷೇಧಿಸಿದ್ದವು. ಆದರೂ ನಿಯಮಗಳನ್ನ ಮಾಡಲಾಗಿತ್ತು. ಶಕ್ತಿಶಾಲಿ ವ್ಯಾಪಾರಿಗಳು, ಬ್ಯಾಂಕರ್ಗಳು ಮತ್ತು ರಾಜರು ಕೂಡ ಅವುಗಳನ್ನು ತಪ್ಪಿಸೋ ಮಾರ್ಗಗಳನ್ನು ಕಂಡುಕೊಂಡ್ರು. ಯಾಕೆ ಗೊತ್ತಾ? ಯಾಕೆ ಅಂದರೆ ಚಕ್ರಬಡ್ಡಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಅವರಿಗೆ ತಿಳಿದಿತ್ತು ಮತ್ತು ಅದರ ಶಕ್ತಿಯನ್ನು ಬಳಸಿಕೊಳ್ಳೋದಕ್ಕೆ ಅವ್ರು ಬಯಸಿದ್ರು. ರೆನಾಯ್ಸೆನ್ಸ್ ಅಥವಾ ನವೋದಯ ಕಾಲಕ್ಕೆ ವ್ಯಾಪಾರ ಮತ್ತು ಬ್ಯಾಂಕಿಂಗ್ನಲ್ಲಿ ಚಕ್ರಬಡ್ಡಿಯ ಬಳಕೆ ವ್ಯಾಪಕವಾಗಿತ್ತು. ಇಟಲಿಯ ಮೆಡಿಸಿ ಕುಟುಂಬದಂತಹ ಕುಟುಂಬಗಳು ಅಪಾರ ಸಂಪತ್ತನ್ನು ಸಂಗ್ರಹಿಸೋದಕ್ಕೆ ಇದನ್ನು ಬಳಸಿದ್ವು. ಹಣ ಹಿನ್ನೆಲೆಯಲ್ಲಿ ಮೌನವಾಗಿ ಹೇಗೆ ಬೆಳೀಬಹುದು, ತಲೆಮಾರುಗಳವರೆಗೆ ನಿಲ್ಲೋ ಸಂಪತ್ತನ್ನು ಹೇಗೆ ಸೃಷ್ಟಿಸಬಹುದು ಅನ್ನೋದು ಅವರಿಗೆ ಅರ್ಥ ಆಗಿತ್ತು. ಸಂಪತ್ತಿನ ಸಂಗ್ರಹಣೆ ಆಡಂಬರದ ಪ್ರಚಾರದಾಗಿರದೆ ತಣ್ಣಗೆ ಸಹನಶೀಲವಾಗಿತ್ತು ಹಾಗೂ ಯಶಸ್ವಿಯೂ ಆಯಿತು. 1613ರಲ್ಲಿ ರಿಚರ್ಡ್ ವಿಟ್ ಅನ್ನೋ ವ್ಯಕ್ತಿ ಅರಿಥ್ಮೆಟಿಕಲ್ ಕ್ವೆಶ್ಚನ್ಸ್ ಅನ್ನೋ ಪುಸ್ತಕವನ್ನು ಪ್ರಕಟಿಸಿದ್ರು. ಚಕ್ರಬಡ್ಡಿಯನ್ನು ಕ್ರಮಬದ್ಧವಾಗಿ ಅನ್ವೇಷಿಸೋ ಮೊದಲ ಗಂಭೀರ ಪ್ರಯತ್ನಗಳಲ್ಲಿ ಇದು ಒಂದಾಗಿತ್ತು. ಅವರು ನೈಜ ವ್ಯವಹಾರದಲ್ಲಿ ಬಳಸೋ ಲೆಕ್ಕಾಚಾರಗಳು ಮತ್ತು ಹಣಕಾಸಿನ ಸೂತ್ರಗಳನ್ನು ರಚಿಸಿದ್ರು. ಇದುವೇ ಮುಂದಿನ ದಿನಗಳಲ್ಲಿ ಆಧುನಿಕ ಹಣಕಾಸು ಲೆಕ್ಕಾಚಾರಗಳಿಗೆ, ನಿಜ ವಿಜ್ಞಾನಕ್ಕೆ ಅಡಿಪಾಯ ಹಾಕ್ತು. ಬಾರ್ಲಿ ಚೀಲಗಳಿಂದ ಪ್ರಾರಂಭ ಆಗಿದ್ದು ಈಗ ಹಣವನ್ನು ನಿರ್ವಹಿಸೋ ಜಾಗತಿಕ ವ್ಯವಸ್ಥೆಯಾಗಿ ವಿಕಸನಗೊಂಡಿದೆ. ಹಾಗಾದರೆ ಇದು ನಿಮಗೆ ಹೇಗೆ ಅನ್ವಯಿಸುತ್ತೆ? ನೀವು 10% ವಾರ್ಷಿಕ ಬಡ್ಡಿಯಲ್ಲಿ 1,000 ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿದಿರಿ ಅಂತ ಇಟ್ಕೊಳ್ಳೋಣ. ಮೊದಲ ವರ್ಷದ ನಂತರ ನೀವು 100 ರೂಪಾಯಿ ಸಂಪಾದಿಸ್ತೀರಿ. ಆದ್ದರಿಂದ ನಿಮ್ಮ ಒಟ್ಟು ಮೊತ್ತ 1,100 ಆಗುತ್ತೆ. ಮುಂದಿನ ವರ್ಷ ನೀವು ಮೂಲ 1,000 ರೂಪಾಯಿಗಳ ಮೇಲೆ 10% ಮಾತ್ರ ಸಂಪಾದಿಸೋದಿಲ್ಲ. ಆಗ ನೀವು 1,100 ರೂಪಾಯಿಗಳ ಮೇಲೆ 10% ಸಂಪಾದಿಸ್ತೀರಿ. ಅದು 110 ರೂಪಾಯಿ. ಅದರ ಮುಂದಿನ ವರ್ಷ ಇನ್ನಷ್ಟು ಹೆಚ್ಚು. 10 ವರ್ಷಗಳ ನಂತರ ನೀವು ನಿಮ್ಮ ಹಣವನ್ನು ದುಪ್ಪಟ್ಟಷ್ಟೇ ಅಲ್ಲ, ಗಣನೀಯವಾಗಿ ಜಾಸ್ತಿ ಮಾಡಿರ್ತೀರಿ. ನೀವು ಬೇಗ ಶುರು ಮಾಡಿದಷ್ಟು ಇದರ ಪ್ರಯೋಜನ ಜಾಸ್ತಿ. ಅದಕ್ಕಾಗಿಯೇ ಅನೇಕ ಹಣಕಾಸು ತಜ್ಞರು ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭಿಸಿ ನಿರಂತರವಾಗಿ ಇನ್ವೆಸ್ಟ್ ಮಾಡ್ತೀರಿ ಮತ್ತು ನಿಮ್ಮ ಹಣ ಬೆಳೆಯೋದಕ್ಕೆ ಸಮಯ ಕೊಡಿ ಅಂತ ಹೇಳ್ತಾರೆ. ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಚಕ್ರಬಡ್ಡಿಯನ್ನ ವಿಶ್ವದ 8ನೇ ಅದ್ಭುತ ಅಂತ ಕರೆದಿದ್ದಾರೆ ಅಂತ ನಂಬಲಾಗಿದೆ. ಯಾಕೆ ಅಂದ್ರೆ ಈ ಚಕ್ರಬಡ್ಡಿಯ ಗುಟ್ಟನ್ನ ಅರ್ಥ ಮಾಡ್ಕೊಳ್ಳೋರು ಹಣನ ಸಂಪಾದಿಸ್ತಾರೆ ಮತ್ತು ಅರ್ಥ ಮಾಡ್ಕೊಳ್ಳದೇ ಇರೋರು ಕಳ್ಕೋತಾರೆ. ಹಣವನ್ನ ಹೂಡಿಕೆ ಮಾಡಿ ಬಡ್ಡಿಯ ಮೂಲಕ ಇನ್ನಷ್ಟು ಹಣ ಸಂಪಾದಿಸ್ಬೋದು ಅಂತ ತಿಳಿಯಿತು. ಒಬ್ಬ ವ್ಯಕ್ತಿ ಸಾಲ ಮಾಡಿದ್ರೆ ಸಾಲ ಮರುಪಾವತಿಯ ಜೊತೆಗೆ ಹೆಚ್ಚಿನ ಬಡ್ಡಿಯನ್ನು ಕೊಡಬೇಕಾಗತ್ತೆ. ಮರುಪಾವತಿಯನ್ನ ನಿಧಾನಿಸಿದಷ್ಟು ಚಕ್ರಬಡ್ಡಿಯನ್ನ ಕೊಡ್ತಾ ಹಣ ಕಳ್ಕೋತಾನೆ ಅಲ್ವಾ? ಮುಂದಿನ ಬಾರಿ ಯಾರಾದರೂ ಉಳಿತಾಯ, ಇನ್ವೆಸ್ಟ್ಮೆಂಟ್ ಅಥವಾ ಸಾಲದ ಬಗ್ಗೆ ಮಾತನಾಡಿದಾಗ ಇದು ಕೇವಲ ಆಧುನಿಕ ಆವಿಷ್ಕಾರ ಮಾತ್ರ ಅಲ್ಲ, ಬದಲಾಗಿ ಕೃಷಿಯಷ್ಟೇ ಹಳೆಯದಾದ ಒಂದು ಕಲ್ಪನೆ ಅನ್ನೋದನ್ನ ನೆನಪಿಡಿ. ಪ್ರಾಚೀನ ಸುಮೇರಿಯನ್ ನ್ಯಾಯಾಧೀಶರಿಂದ ರೆನಾಯ್ಸೆನ್ಸ್ ಬ್ಯಾಂಕುಗಳವರೆಗೆ, ಬಾರ್ಲಿ ಚೀಲಗಳಿಂದ ಬ್ಯಾಲೆನ್ಸ್ ಶೀಟ್ಗಳವರೆಗೆ ತತ್ವ ಒಂದೇ ಆಗಿದೆ. ಅದುವೇ ಸಮಯ ಪ್ಲಸ್ ಬಡ್ಡಿ ಅಂದರೆ ಸಂಪತ್ತಿನ ಏರಿಕೆ. ಈ ಒಂದು ಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋದು ನೀವು ಹಣದ ಬಗ್ಗೆ ಯೋಚಿಸೋ ರೀತಿಯನ್ನು ಶಾಶ್ವತವಾಗಿ ಬದಲಾಯಿಸಬಲ್ಲದು. ಯಾಕೆ ಅಂದರೆ ಚಕ್ರಬಡ್ಡಿ ಕೇವಲ ಗಣಿತ ಅಲ್ಲ, ಅದೊಂದು ಮನೋಭಾವ, ಮೈಂಡ್ಸೆಟ್. ಸಹನೆ, ಯೋಜನೆ ಮತ್ತು ಸಣ್ಣದಾಗಿರೋದು ದೊಡ್ಡದಾಗಿ ಬೆಳೀಬಹುದು ಅನ್ನೋ ಸರಳ ನಂಬಿಕೆಯನ್ನು ಗೌರವಿಸೋ
ಒಂದು ಮನೋಭಾವ. ಅದು ಬೆಳೆಯೋದಕ್ಕೆ ಸಮಯ ಕೊಡೋದಷ್ಟೇ ನಮ್ಮ ಕೆಲಸ. ಈಗ ನಿಮ್ಗೊಂದು ಚಟುವಟಿಕೆ. ನಿಮ್ಮ ಊರಿನ ಬ್ಯಾಂಕ್ಗೆ ಹೋಗಿ ಅಲ್ಲಿ ನೀವು ಇಡೋ 1,000 ರೂಪಾಯಿ ಹಣಕ್ಕೆ ವರ್ಷಕ್ಕೆ ಎಷ್ಟು ಬಡ್ಡಿ ಕೊಡ್ತಾರೆ ಅಂತ ಕೇಳಿ. ಹಾಗೆ ನೀವು ಬ್ಯಾಂಕ್ನಿಂದ 1,000 ರೂಪಾಯಿ ಸಾಲ ತಗೊಂಡ್ರೆ 1 ವರ್ಷದಲ್ಲಿ ಮರುಪಾವತಿ ಮಾಡುವಾಗ ಎಷ್ಟು ಬಡ್ಡಿ ಸೇರಿಸಿ ಬ್ಯಾಂಕ್ಗೆ ಕೊಡಬೇಕಾಗತ್ತೆ ಅನ್ನೋದನ್ನು ಕೂಡ ಕೇಳಿ. ಆಮೇಲೆ ಹೋಲಿಸಿ ನೋಡಿ.